ನನ್ನ ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಸ್ಪೆಷಲ್ಲಾಗಿ ಬೆಂಗಳೂರು ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಹ್ಯಾಟ್ಸ್ ಆಫ್ ಥ್ಯಾಂಕ್ಸ್ ಕಣ್ರಿ. ನೀವು ಕೊಟ್ಟಂಥ ಪ್ರೀತಿ ಬಹಳ ಇದೆ ಕಣ್ರಿ. ಇನ್ನು ಏನು ಒಂದು ದಿನದಲ್ಲೆಲ್ಲ ಮುಗಿದೋಗುತ್ತೆ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಈ ಒಂದು ಕ್ವಶನ್ ಪೇಪರನ್ನು ನನಗೆ ಕಳಿಸಿಕೊಟ್ಟಂತಹ ಭಾರತದ ಇತಿಹಾಸ ಕಳಿಸಿಕೊಟ್ಟಂತಹ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಎರಡೂ ಇದೆ ಸರ್. ಅದೇ ಗ್ರೇಟ್. ಹಿಂಗಿದ್ದರೆ ಪೇಪರ್ ನೋಡಿ ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿಗೂ ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಮ್ಮ ಮಲ್ಲಪ್ಪ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಮಲ್ಲಪ್ಪ ಅವರೇ. ನೋಡಿ ವಿದ್ಯಾರ್ಥಿಗಳೇ, ಮರಾಠ ರಾಜ್ಯ ಸ್ಥಾಪಕ, ಫೌಂಡರ್ ಆಫ್ ದಿ ಮರಾಠ ಕಿಂಗ್ಡಮ್ ಯಾರು ಅಂದರೆ ಶಿವಾಜಿ. ಕನ್ನಡದಲ್ಲಿ ಮರಾಠರ ರಾಜ್ಯ ಸ್ಥಾಪಕ ಶಿವಾಜಿ 100%. ಅನುಭವ ಮಂಟಪ ಸ್ಥಾಪನೆಯಾದ ಸ್ಥಳ ಯಾವುದು ಅಂತ ಇದೆ. ಕಲ್ಯಾಣ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಅನುಭವ ಮಂಟಪ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಕಲ್ಯಾಣ. ಕ್ವಶನ್ ನಂಬರ್ 3, ಪ್ರತಿಪಾದನೆ ಇದೆ, ಒಂದು ಅಸೆರ್ಷನ್ ಇದೆ, ಅಂದರೆ ರೀಸನ್. ಆಯಿತಾ, ನೋಡೋಣ. ಈಗ ಕಾರಣವನ್ನು ಕೊಟ್ಟಿದ್ದಾರೆ. ಬನ್ನಿ. ಭಾರತದಲ್ಲಿ ಪೋರ್ಚುಗೀಸರ ಬಹಳ ಕಾಲ ಉಳಿಯಲಿಲ್ಲ. ಹೌದಾ ಸರಿಯಾಗಿದೆ. ಅಲ್ಲ, ಅದು ತಪ್ಪು. ಹಾಗಿದ್ರೆ ದಿ ಪೋರ್ಚುಗೀಸ್ ಕುಡ್ ನಾಟ್ ಸ್ಟೇ ಫಾರ್ ಎ ಲಾಂಗ್ ಟೈಮ್ ಇನ್ ಇಂಡಿಯಾ. ಅದು ತಪ್ಪು. ಭಾಳ ದಿನ ಇದ್ದರು. ಇಂಗ್ಲೀಷ್ ಮತ್ತು ಡಚ್ಚರು ಸ್ಪರ್ಧಿಸಲು ಪೋರ್ಚುಗೀಸರು ಅಸಮರ್ಥರಾಗಿದ್ದರು. ಅದು ಸರಿ. ಹಾಗಿದ್ರೆ ಸರಿಯಾದ ಇಲ್ಲಿ ಆಪ್ಷನ್ ಬಿ ಇದೆ ಅಲ್ವಾ, ಅದೇ ಸರಿಯಾದದ್ದು. ಬನ್ನಿ ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಆದಿಲ್ ಶಾ ಮನೆತನದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 4, ಯೂಸುಫ್ ಆದಿಲ್ ಅಂತ ಇದೆ ಅಲ್ವಾ. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಯೂಸುಫ್ ಆದಿಲ್. ನವಕೋಟಿ ನಾರಾಯಣ ಎಂಬ ಬಿರುದನ್ನು ಹೊಂದಿದವರು ಯಾರು. ದ ಪರ್ಸನ್ ಹೂ ಹ್ಯಾಡ್ ದ ಟೈಟಲ್ ನವಕೋಟಿ ನಾರಾಯಣ ವಾಸ್ ಚಿಕ್ಕದೇವರಾಜ ಒಡೆಯಾರ್. ಕ್ವಶನ್ ನಂಬರ್ 6, ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಯಾವುದು. ಕಲ್ಕತ್ತಾ. ದಿ ಫಸ್ಟ್ ಕ್ಯಾಪಿಟಲ್ ಆಫ್ ಬ್ರಿಟಿಷ್ ಇನ್ ಇಂಡಿಯಾ ವಾಸ್ ಕೋಲ್ಕತ್ತಾ. ಕೆಳಗಿನ ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್ ಸರ್. ಕೃಷ್ಣ ದೇವರಾಯ ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ, ಅದು ಫೇಮಸ್ ಕಿಂಗ್ ಆಫ್ ವಿಜಯನಗರ ಡೈನೆಸ್ಟಿ ಈಸ್ ದ ರೈಟ್ ಆನ್ಸರ್. ಇಬ್ರಾಹಿಂ ಆದಿಲ್ ಶಾ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕಿತಾಬ್ ಇ ನವರಸ್. ನೆಕ್ಸ್ಟು ಗುರು ನಾನಕ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಏನಂತೀರ ತಗೊಳ್ಳೋ, ಫೌಂಡರ್ ಆಫ್ ಸಿಖ್ ರಿಲಿಜಿಯನ್. ಭಾಳ ಈಸಿ ಇದೆ ಕಣ್ರೋ. ರಾಣಿ ಲಕ್ಷ್ಮೀಬಾಯಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಝಾನ್ಸಿ ಅಂತ, ಅದು ಅವಳ ಟೈಟಲ್, ಬಿರುದು. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು 4ನೆಯ ಮೇನ್ ಕ್ವಶನಲ್ಲಿದ್ದೀವಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 word ಆರ್ ಇನ್ 1 sentences ಈಚ್ ಅಂತ. ಚಿತ್ರದುರ್ಗ ಕೋಟೆಯನ್ನು ರಕ್ಷಿಸಿದ ಮಹಿಳೆಯನ್ನು ಹೆಸರಿಸಿ ಅಂತ ಇದೆ. ಒನಕೆ ಓಬವ್ವ ಅಂತ. ನೇಮ್ ದಿ ವುಮನ್ ಹೂ ಹ್ಯಾಸ್ ಸೇವ್ಡ್ ದಿ ಚಿತ್ರದುರ್ಗ ಫೋರ್ಟ್. ಒನಕೆ ಓಬವ್ವ. ದ್ವೈತ ಸಿದ್ಧಾಂತ ಪ್ರತಿಪಾದಕರು ಯಾರು ಅಂತ ಇದೆ. ಹೂ ಇಸ್ ದ ಫೌಂಡರ್ ಆಫ್ ದ್ವೈತ ಫಿಲಾಸಫಿ ಅಂತ ಇದೆ. ಮಧ್ವಾಚಾರ್ಯ. ದಟ್ ಈಸ್ ದ ರೈಟ್ ಆನ್ಸರ್. ಮೈಸೂರು ಹುಲಿ ಎಂದು ಕರೆಯಲ್ಪಟ್ಟ ರಾಜ ಯಾರು. ಹೂ ಈಸ್ ಕಾಲ್ಡ್ ಆಸ್ ಟೈಗರ್ ಆಫ್ ಮೈಸೂರು. ಟಿಪ್ಪು ಸುಲ್ತಾನ್ ಅಂತ. ಮುಗೀತಿಲಿಗೆ ಧನ್ಯವಾದಗಳು. ಇಷ್ಟು ಈಸಿಯಾದಂತಹ ಪೇಪರ್ ಮೊದಲನೇ ಬಾರಿ ನಾನು ನೋಡಿದ್ದು ಈ ವರ್ಷ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದಿನ ದಿನಗಳೂ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು ಮತ್ತೊಮ್ಮೆ ನಮ್ಮ ಮಲ್ಲಪ್ಪ ಅವರೇ. ಐ ಥಿಂಕ್ ಪೊಲಿಟಿಕಲ್ ಸೈನ್ಸ್ ಕೂಡ ನೀವೇ ಕಳಿಸಿರೋದು ಅಂದ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಕೀ ಆನ್ಸರ್ ಕಳಿಸಿದ್ದೀರಾ ಅಂತ ಗೆಸ್ ಮಾಡಿದ್ದೀನಿ. ಯಾಕಂದರೆ ಇಲ್ಲಿವರೆಗೂ ತೆಗೆದು ನಾನು ನೋಡಲಿಲ್ಲ. ಅದು ಯಾರಿಗೆಲ್ಲ ಇಂಗ್ಲೀಷ್ ಎಕ್ಸಾಮ್ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ದಯವಿಟ್ಟು ತಗೊಳ್ಳು. ಏನು ಮಾಡಬೇಕು ಹೇಳಿ ನೋಡೋಣ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 100% ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಬರುವ, ಪ್ರಿಪೇರ್ಡ್ ಎಕ್ಸಾಮಿಗೆ ಬರುವ, ಯೂನಿಟ್ ಟೆಸ್ಟ್ 2ಗೆ ಬರುವ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಉಪಯೋಗಿಸ್ಕೊಂಡು ಒಳ್ಳೆಯ ಅಂಕಗಳನ್ನು ತೆಗೀರಿ. 100% ಬಂದೇ ಬರ್ತೀರಾ. ಈ ಪಾರ್ಟ್ ನಲ್ಲಿ ವಿದ್ಯಾರ್ಥಿಗಳೇ, ಸಾರಿ ಕಣ್ರಪ್ಪ, ನಿಮಗೆ ಬೆಳಗ್ಗೆ ನಿದ್ದೆ ಬರುತ್ತೆ, ನಾನು ರಾತ್ರಿ ಬರುತ್ತೆ. ಇಷ್ಟು ಡಿಫ್ರೆನ್ಸು. ನಿಜ ಹೇಳ್ತಾ ಇದ್ದೀನಿ ತಾನೆ. ರೀಅರೇಂಜ್ ದ ಫಾಲೋಯಿಂಗನ್ನು ನೋಡೋಣ. ಶಂಕರಾಚಾರ್ಯ, ಬರ್ತ್ ಆಫ್ ಶಂಕರಾಚಾರ್ಯ ಫಸ್ಟಿಗೆ ಬರಬೇಕು. ಡಿಸ್ಕವರಿ ಆಫ್ ಸೀ ರೂಟ್ ಟು ಇಂಡಿಯಾ ಸೆಕೆಂಡ್ ಆಗಬೇಕು. ನೆಕ್ಸ್ಟು ಟೈಟಲ್ ಆಫ್ ತಾಲಿಕೋಟ್ ಅದು ಥರ್ಡಲ್ಲಿ ಬರಬೇಕು. ಕೊರೋನೇಷನ್ ಆಫ್ ಶಿವಾಜಿ ಅದು 4th ಇದೆ. 4th ಇರಬೇಕು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.